ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ದೇವಸ್ಥಾನದ 3 ಪ್ರದಕ್ಷಿಣೆ. ಒಬ್ಬ ಯುವತಿ ದೇವಸ್ಥಾನಕ್ಕೆ ಹೋಗಿ ಬರ್ತಾಳೆ. ಆಗ ತಂದೆ ಕೇಳ್ತಾರೆ ಮಗಳಿಗೆ, ದರ್ಶನ ಚೆನ್ನಾಗಿ ಆಯ್ತಾ ಮಗಳೇ ಅಂತ. ಮಗಳು ತುಂಬ ಸಿಟ್ಟಿನಿಂದ ಹೇಳ್ತಾಳೆ, ಅಪ್ಪ ನನಗೆ ಇನ್ಮೇಲಿಂದ ನೀವು ದೇವಸ್ಥಾನಕ್ಕೆ ಹೋಗು ಅಂತ ಹೇಳಬೇಡಿ ಅಂತ ಕೋಪದಿಂದ ನುಡಿತಾಳೆ. ಆಗ ತಂದೆ ಏನಾಯಿತು ಮಗಳೇ ಅಂತ ಕೇಳಿದಾಗ ಮಗಳು ಹೇಳ್ತಾಳೆ, ಅಪ್ಪ ದೇವಸ್ಥಾನದಲ್ಲಿ ಒಬ್ಬರಿಗೂ ಭಕ್ತಿ ಇಲ್ಲ, ದೇವರ ಮೇಲೆ ಧ್ಯಾನ ಇಲ್ಲ, ಎಲ್ಲರೂ ತಮ್ಮ ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಮಾತಾಡೋದು, ಫೋಟೋಗಳನ್ನು ತೆಗೆಯೋದು ಮಾಡ್ತಾ ಇರ್ತಾರೆ. ದೇವರಿಗೆ ಅಥವಾ ಭಕ್ತಿಗೆ ಸಂಬಂಧಿಸಿದ್ದು ಅಲ್ಲದೆ ಬೇರೆ ಯಾವುದೇ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತಾರೆ. ಕನಿಷ್ಠ ಆರತಿ ಅಥವಾ ಭಜನೆ ನಡೆಯುವ ಸಮಯದಲ್ಲೂ ಕೂಡ ಸರಿಯಾಗಿ ನಡೆದುಕೊಳ್ಳೋದಿಲ್ಲ. ಯಾರಲ್ಲೂ ನನಗೆ ಭಕ್ತಿ ಕಾಣಿಸ್ತಾ ಇಲ್ಲ ಅಂತ ಕೋಪದಿಂದ ನುಡಿತಾಳೆ. ಆಗ ತಂದೆ ಸ್ವಲ್ಪ ಮೌನವಾಗಿದ್ದು ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರೆ, ಸರಿ, ನೀನು ಅಂತಿಮ ನಿರ್ಧಾರಕ್ಕೆ ಬರುವ ಮುನ್ನ ನನ್ನದೊಂದು ಸಣ್ಣ ಕೋರಿಕೆ ನೆರವೇರಿಸ್ತೀಯಾ ಮಗಳೇ ಅಂತ. ಆಗ ಮಗಳು, ಆಗಲಿ ಅಪ್ಪ, ಖಂಡಿತವಾಗಿಯೂ, ನಿಮ್ಮ ಮಾತನ್ನು ನಾನು ಯಾವತ್ತಾದರೂ ಮೀರಿದ್ದೀನಾ? ಏನು ಹೇಳಿ, ಏನು ಮಾಡಬೇಕು ಅಂತ ಕೇಳ್ತಾಳೆ. ಆಗ ತಂದೆ, ಮಗು, ನಿನಗೆ ಒಂದು ಗಾಜಿನ ಗ್ಲಾಸಿನ ತುಂಬ ನೀರನ್ನು ಕೊಡ್ತೀನಿ, ನೀನು ಅದನ್ನು ತೆಗೆದುಕೊಂಡು ದೇವಸ್ಥಾನಕ್ಕೆ ಹೋಗು. 3 ಪ್ರದಕ್ಷಿಣೆ ಮಾಡಿಕೊಂಡು ಬರಬೇಕು. ಒಂದು ಸೂಚನೆ ಏನು ಅಂತಂದರೆ, ನಿನ್ನ ಲೋಟದಲ್ಲಿರುವ ಒಂದೇ ಒಂದು ಹನಿ ಕೂಡ ಕೆಳಗಡೆ ಚೆಲ್ಲಬಾರ್ದು. ಈ ಕೆಲಸ ಮಾಡ್ತೀಯಾ ಅಂತ ಹೇಳ್ತಾರೆ. ಹಾಗೇ ಆಗಲಿ ಅಪ್ಪ, ನಿಮಗೋಸ್ಕರ ಖಂಡಿತವಾಗಿಯೂ ತರ್ತೇನೆ ಅಂತ ಒಂದು ಲೋಟ ನೀರನ್ನು ತೆಗೆದುಕೊಂಡು ಹೋಗ್ತಾಳೆ. 3 ಗಂಟೆಯ ಬಳಿಕ ಮನೆಗೆ ನೀರು ತುಂಬಿದ ಲೋಟದೊಂದಿಗೆ ಹಿಂತಿರುಗ್ತಾಳೆ. ಮಗಳು ಹೇಳ್ತಾಳೆ, ಅಪ್ಪ ತಗೊಳ್ಳಿ, ನಾನು ದೇವಸ್ಥಾನಕ್ಕೆ ಹೋಗಿ ನೀವು ಹೇಳಿದ ಥರನೇ 3 ಪ್ರದಕ್ಷಿಣೆಯನ್ನು ಪೂರ್ತಿಗೊಳಿಸಿದೆ. ಅಷ್ಟೇ ಅಲ್ಲದೆ ಒಂದೇ ಒಂದು ಹನಿ ಕೂಡ ಕೆಳಗಡೆ ಚೆಲ್ಲಿಲ್ಲ ಅಂತ ಹೇಳಿದಾಗ ತಂದೆಗೆ ಖುಷಿಯಾಗುತ್ತೆ. ತಂದೆ ಮಗಳಿಗೆ 3 ಪ್ರಶ್ನೆಗಳನ್ನು ಕೇಳ್ತಾರೆ. ಮಗಳೇ, ನೀನು ಪ್ರದಕ್ಷಿಣೆ ಮಾಡ್ತಿದ್ದಾಗ ಎಷ್ಟು ಜನ ತಮ್ಮ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ರು? 2ನೇ ಪ್ರಶ್ನೆ, ಎಷ್ಟು ಮಂದಿ ಅನಗತ್ಯ ವಿಚಾರಗಳನ್ನು ದೇವಸ್ಥಾನಗಳಲ್ಲಿ ಚರ್ಚೆ ಮಾಡ್ತಾ ಇದ್ರು? 3ನೇ ಪ್ರಶ್ನೆ, ಎಷ್ಟು ಮಂದಿ ಸ್ವಲ್ಪವೂ ಭಕ್ತಿ ಇಲ್ಲದೆ ನಡೆದುಕೊಳ್ತಾ ಇದ್ರು ಅಂತ ಹೇಳ್ತೀಯ ಮಗಳೇ ಅಂತ ಕೇಳ್ತಾರೆ. ಆಗ ಮಗಳು ಸ್ವಲ್ಪ ಕನ್ಫ್ಯೂಸ್ ಆಗಿ, ಅಪ್ಪ ಅದು ನನಗೆ ಹೇಳಲಿಕ್ಕೆ ಹೇಗೆ ಸಾಧ್ಯ? ನನ್ನ ದೃಷ್ಟಿ ಇಲ್ಲ ಆ ಲೋಟದ ಕಡೆನೇ ಇತ್ತು. ಒಂದೇ ಒಂದು ಹನಿ ಕೂಡ ನೀರು ಕೆಳಗಡೆ ಚೆಲ್ಲದಂತೆ ಅದರ ಮೇಲೇ ಗಮನವಹಿಸಿದ್ದೆ. ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೇಗೆ ಸಾಧ್ಯ ಅಂತ ಮಗಳು ತಂದೆಯನ್ನು ಕೇಳ್ತಾಳೆ. ಆಗ ತಂದೆ, ಇದೇನಮ್ಮ ನಾನು ನಿನಗೆ ಹೇಳ್ಬೇಕಂದ್ಕೊಳ್ತಾ ಇರೋದು ಅಂತ ಹೇಳಿ, ನೀನು ದೇವಸ್ಥಾನಕ್ಕೆ ಹೋದಾಗ ನಿನ್ನ ದೃಷ್ಟಿ ಭಗವಂತನ ಮೇಲೆ, ನಿನ್ನ ಧ್ಯಾನ ಅವನ ಗುಣಗಾನದ ಚಿಂತನೆಯ ಮೇಲೆ ಇರಬೇಕು. ಆಗ ನೀನು ಅಂತರ್ಮುಖಿಯಾಗಿ ಭಗವಂತನನ್ನು ಹಾಗೂ ಅವನ ಪೂರ್ಣಾನುಗ್ರಹವನ್ನು ಪಡೆಯಬಲ್ಲೆ. ಜೀವನ ಸಮೃದ್ಧಿಗೊಳಿಸಲು ಈ ವಿಧವಾದ ಏಕಾಗ್ರತೆಯನ್ನು ಸಾಧಿಸಬೇಕು. ನಮ್ಮ ಗಮನ ಯಾವಾಗಲೂ ನಾವು ಮಾಡಬೇಕಾದ ಕೆಲಸದ ಮೇಲೆ ಕೇಂದ್ರೀಕೃತವಾಗಿರಬೇಕೇ ಹೊರತು ಬೇರೆಯವರು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಬೇಡ ಅಲ್ವಾ ಅಂತ ತಂದೆ ಮಗಳಿಗೆ ಹೇಳಿದಾಗ ಆಗ ಮಗಳು, ತುಂಬ ಧನ್ಯವಾದಗಳಪ್ಪ, ತುಂಬ ಅರ್ಥಗರ್ಭಿತವಾಗಿ ವಿಚಾರಗಳನ್ನು ತಿಳಿಸಿದಿರಿ ಅಂತ ಖುಷಿಯಿಂದ ಹೇಳ್ತಾಳೆ. ಸ್ನೇಹಿತರೆ, ನಾವು ಮಾಡೋದು ಅದನ್ನೇ ಅಲ್ವಾ? ದೇವಸ್ಥಾನಕ್ಕೆ ಹೋದಾಗ ಮೊಬೈಲ್ ನೋಡೋದು, ಮೊಬೈಲ್ನಲ್ಲಿ ಫೋಟೋ ತೆಗೆಯೋದು, ಪೂಜೆ ಅಥವಾ ಭಜನೆ ನಡೆದಾಗ ಬೇರೆ ವಿಷಯದ ಬಗ್ಗೆ ಮಾತಾಡೋದು. ಇದರಿಂದ ನಾವು ಬೇರೆಯವರಿಗೂ ತೊಂದರೆ ಕೊಡ್ತೀವಿ. ನಮ್ಮ ದೃಷ್ಟಿ ಅಥವಾ ನಮ್ಮ ಧ್ಯಾನ ಕೂಡ ದೇವರ ಮೇಲೆ ಇರೋದಿಲ್ಲ. ಹೀಗಾಗಿ ನಮಗೂ ಏಕಾಗ್ರತೆ ಬರೋದಿಲ್ಲ ಮತ್ತು ಬೇರೆಯವರ ಏಕಾಗ್ರತೆಯನ್ನು ಕೂಡ ನಾವು ಡಿಸ್ಟರ್ಬ್ ಮಾಡ್ತೀವಿ. ಬೇರೆಯವರನ್ನು ದೂರೋದ್ರಿಂದ ಏನೂ ಪ್ರಯೋಜನವಿಲ್ಲ. ಅದನ್ನು ಮಾಡೋಕ್ಕೂ ಮುಂಚೆ ನಾವು ನಮ್ಮನ್ನು ಅರಿತುಕೊಳ್ಳೋದು ಒಳ್ಳೆಯದು. ಇನ್ಮೇಲಿಂದ ಸ್ನೇಹಿತರೆ, ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಮೊಬೈಲನ್ನು ಸೈಲೆಂಟಾಗಿ ಇಟ್ಟು ದೇವರ ಮೇಲೆ ಭಕ್ತಿಯಿಂದ ಶ್ರದ್ಧೆಯಿಂದ ನಮಸ್ಕಾರ ಮಾಡಿ ಬರೋಣ. ದೇವಸ್ಥಾನದಲ್ಲಿ ಶಾಂತತೆಯನ್ನು ಕಾಪಾಡೋಣ. ದೇವಸ್ಥಾನ ಒಂದು ಪಿಕ್ನಿಕ್ ಸ್ಪಾಟ್ ಅಲ್ಲ. ದೇವಸ್ಥಾನವನ್ನು ಒಂದು ಕಮರ್ಷಿಯಲ್ ಪ್ಲೇಸ್ ಮಾಡದೇ ಅಲ್ಲಿ ಒಂದು ದೇವರ ಧ್ಯಾನವನ್ನು ಅಥವಾ ದೇವರಿಗೆ ಸಂಬಂಧಿಸಿದ ಪ್ರಾರ್ಥನೆಯನ್ನು ಮಾಡುವ ಸ್ಥಳವನ್ನಾಗಿ ಮಾಡೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ.
ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಆಶೀರ್ವಾದ ಮಾಡಿ. ಈ ಚಾನಲ್ನಲ್ಲಿ ನಾನು ಚಿಕ್ಕ ಮಕ್ಕಳಿಗೆ ಅರ್ಥವಾಗುವಂತಹ ಶ್ಲೋಕಗಳು ಮತ್ತು ಅದರ ಅರ್ಥಗಳು, ನೀತಿಕತೆಗಳು, ಹಿಂದೂ ಧರ್ಮದಲ್ಲಿ ಆಗಿ ಹೋದ ಸಂತರು ಮತ್ತು ಮಹಾತ್ಮರ ಬಗ್ಗೆ ಹೇಳ್ಕೊಡ್ತೀನಿ. ಸನಾತನ ಧರ್ಮ ಮತ್ತು ಹಿಂದೂ ಧರ್ಮ ಬೆಳೆಯಲಿಕ್ಕೆ ಮಾಡ್ತಾ ಇರುವಂತಹ ಒಂದು ಚಿಕ್ಕ ಪ್ರಯತ್ನ ನನ್ನದು. ಅದಕ್ಕೆ ನೀವು ಕೂಡ ಜೊತೆಗೂಡ್ತೀರಾ ಅಂತ ಅನ್ಕೋತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಂತೆ ನಿಮ್ಮ ಮನೋಜ್ ಶಾಸ್ತ್ರಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ, ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜೈ ಶ್ರೀರಾಮ್.